ಸಿದ್ದರಾಮಯ್ಯನವರ ಬಜೆಟ್ ವಿರುದ್ಧ ಬೀದಿಗಿಳಿದ ಬಿಜೆಪಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಶುಕ್ರವಾರ ಮಂಡಿಸಿದ ಬಜೆಟ್ ಅಲ್ಪಸಂಖ್ಯಾತರ ಪರವಾಗಿದೆ ಎಂದು ಆರೋಪಿಸಿ ಶನಿವಾರ ಗದಗ ನಗರದಲ್ಲಿ ಬಿಜೆಪಿ ಕಾರ್ಯಕರ್ತರು ಮಹಾತ್ಮ ಗಾಂಧಿ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸುವುದರ ಮೂಲಕ ಕಾಂಗ್ರೆಸ್ ವಿರುದ್ಧ ಪ್ರೊಟೆಸ್ಟ್ ಮಾಡಿದರು. ಬಿಜೆಪಿ ಜಿಲ್ಲಾ ಘಟಕದ ಅಧ್ಯಕ್ಷ ರಾಜು ಕುರುಡಿಗೆ ಪ್ರತಿಭಟನೆ ನೇತೃತ್ವ ವಹಿಸಿದ್ದರು. ವರದಿ ನಾಗರಾಜ್ ಹಣಿಗೆ, ಪ್ರಜಾಧ್ವನಿ ಲಕ್ಷ್ಮೇಶ್ವರ. ಕೇವಲ ಅಹಿಂದ ಮುಖ್ಯಮಂತ್ರಿ ಅಂತ ಬಿಂಬಿಸಿಕೊಳ್ಳುವಂತ ಮಾನ್ಯ ಸಿದ್ದರಾಮಯ್ಯ ಕೇವಲ ಅಹಿಂದ ಅಷ್ಟೇ ಅಲ್ಲ, ಕೇವಲ ಅಲ್ಪಸಂಖ್ಯಾತರಿಗೆ ಗಲತಿಕರವಾದಂತಹ ಬಜೆಟ್ ಅನ್ನ ನೀಡಿದಂತ ದುರಾದೃಷ್ಟಕರ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ರಾಜ್ಯದ ಜನರು ತಾಯಂದ್ರ ಬಹುಸಂಖ್ಯಾತರ ಮುಂಬರುವಂತಹ ಚುನಾವಣೆಯಲ್ಲಿ ತಕ್ಕ ಶಾಸ್ತಿಯನ್ನ ನೀಡುವುದರ ಮೂಲಕವಾಗಿ ಕಾಂಗ್ರೆಸ್ ಧೂಳಿಪಟ್ಟು ಹೋರಾಟವನ್ನು ಉದ್ದೇಶಿಸಿ ಸರ್ಕಾರಕ್ಕೆ ಜನವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಅನ್ಯಾಯ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಅಲ್ಪಸಂಖ್ಯಾತರ ಓಲೈಕೆ ಬಜೆಟ್ ಅಲ್ಪಸಂಖ್ಯಾತರ ಓಲೈಕೆ ಮಾಡುತ್ತಿರುವ ಸಿದ್ದರಾಮಯ್ಯರಿಗೆ ಭಾರತ್ ಮಾತಾ ಕಿ ಹಿಂದುಳಿದ ವರ್ಗಗಳಿಗೆ ಅನ್ಯಾಯ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತ್ ಮಾತಾ ಕಿ. ಈ ಒಂದು ಹೋರಾಟವನ್ನು ಉದ್ದೇಶಿಸಿ ಉಷಾದಾಸ್ ಅವರು ಮಾತಾಡಬೇಕು. ಹಿಂದೆ ಒಂದು ಸಮಾಜದ ಓಲೈಕೆಗೋಸ್ಕರ ಅವರು ನಿನ್ನೆ ಒಂದು ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜನತೆಯಿಂದ ಎಲ್ಲ ವರ್ಗದವರಿಂದ ಅವರು ಓಟ್ ಹಾಕಿಸ್ಕೊಂಡು ಅವರ ಬಜೆಟ್ ಅನ್ನ ಮಾತ್ರ ಅಲ್ಪಸಂಖ್ಯಾತರಿಗೆ ಮೀಸಲಾಗಿಟ್ಟಿದ್ದು ಎಲ್ಲ ರಾಜ್ಯದ ಜನತೆ ಎಲ್ಲ ಎಚ್ಚೆತ್ಕೋಬೇಕಾಗಿದೆ. ಯಾವ ಮಹಿಳೆಯರಿಗೂ ಏನು ಯೋಜನೆಯನ್ನ ಅವರು ತಗೊಂಡ್ ಬಂದಿಲ್ಲ. ಆಮೇಲೆ ಯುವಕರಿಗೆ ಉದ್ಯೋಗದ ಬಗ್ಗೆನೂ ಅವ್ರ ಬಜೆಟ್ ನಲ್ಲಿ ಮಂಡನೆ ಮಾಡಿಲ್ಲ. ಮಹಿಳೆಯರಿಗೆ ಇಲ್ಲ, ರೈತರಿಗೆ ಇಲ್ಲ, ಮತ್ತೆ ಮಠಮಾನ್ಯಗಳಿಗೆಲ್ಲ ಇವರು ಅನ್ಯಾಯವನ್ನ ಮಾಡಿ ಒಂದೇ ಒಂದು ಸಮಾಜ ಅಲ್ಪಸಂಖ್ಯಾತರಿಗೋಸ್ಕರ ಮುಸಲ್ಮಾನರ ಒಂದು ಮನವೊಲಿಸ್ಕೊಳ್ಬೇಕು ಅಂತಂದು ಅವರ ಒಂದು ಸಮಾಜಕ್ಕೆ ಬಜೆಟ್ ಮಂಡಿಸಿದೆ. ಇದು ಸರ್ಕಾರದ ದಿವಾಳಿತನವನ್ನ ತೋರಿಸ್ತದೆ. ಪ್ರತಿ ವರ್ಷ ಈ ಸರ್ಕಾರದ ಸಾಧನೆ ಏನಪ್ಪಾ ಅಂದ್ರೆ ಸಾಲ ಮಾಡಿದ್ದೇ ಇದು ಸಾಧನೆ. 1 ಲಕ್ಷ ರೂಪಾಯಿ ಸಾಲವನ್ನ ಮಾಡಿ 1 ಲಕ್ಷ ಕೋಟಿ ಸಾಲವನ್ನ ಮಾಡಿ ಸಾಲವನ್ನ ಜನರ ಹೊರೆಯನ್ನ ಮಾಡಿದರು. ಇವತ್ತು ಯಾವುದೇ ಅಭಿವೃದ್ಧಿ ಆಗಲಿ, ಮೂಲಭೂತ ಸೌಕರ್ಯಗಳ ಮೇಲವರ ಹಣವನ್ನು ತೆಗೆದಿಟ್ಟಿಲ್ಲ. ಯಾವುದೇ ರೀತಿ ಯಾವುದೇ ಒಂದು ದಲಿತ ಸಮುದಾಯಕ್ಕಾಗಲಿ, ಹಿಂದುಳಿದ ಸಮುದಾಯಕ್ಕಾಗಲಿ ಯಾವುದೇ ಯೋಜನೆಗಳನ್ನ ತರಲಾರದಂತ ಈ ಏನು ಲಜ್ಜೆಗೇಟ ಸರ್ಕಾರ ಅಂತ ನಾನು ಹೇಳಿ ಇಚ್ಛಿಸ್ಬಿಡ್ತೀನಿ. ಕೇವಲ ಒಂದು ಸಮುದಾಯ, ಅದು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಹೋಲಿಸಲಿಕ್ಕೆ ಮಾಡಿದಂತ ಈ ಬಜೆಟ್ ಅಂತ ನಾವೆಲ್ಲ ಕಾಣಬಹುದು.